ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ನಾರಾಯಣಾಯ. ಸರ್ವರಿಗೂ ಸುಸ್ವಾಗತ. ಈ ದಿನ ನಾವು ಚಂದ್ರ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ತಿಳಿಯೋಣ. ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಸ್ಥಿತರಾಗಿದ್ದಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹಾಗಾದ್ರೆ ಚಂದ್ರ ಹಾಗೂ ಕೇತು ಯುತಿಯ ಸಂಬಂಧದಲ್ಲಿ ಇದ್ದಾಗ ಏನು ಫಲ ಅನ್ನೋದನ್ನ ನಾವು ನೋಡೋಣ. ಚಂದ್ರ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದ್ರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ತಿಳಿದಿರಬೇಕು. ಮನಸ್ಸು, ತಾಯಿ, ಯಾತ್ರೆ, ಚಂಚಲತೆ, ಎದೆ, ರೂಪ, ಬೆಳ್ಳಿ, ಶ್ವೇತ ಬಣ್ಣ, ಮುತ್ತು, ಬಾಲ್ಯಾವಸ್ಥೆ, ದ್ರವ ಪದಾರ್ಥ, ವೇಗವಾದ ಚಲನೆ, ನದಿ, ಸಮುದ್ರ, ಅಸ್ಥಿರತೆ, ಕಲಾತ್ಮಕ, ಕಾಲ್ಪನಿಕ, ತಾಯಿ ಪಾರ್ವತಿ, ನೀರು, ಭಾವನೆಗಳು, ಪರಿವರ್ತನೆ ಅಥವಾ ಬದಲಾವಣೆ ಇತ್ಯಾದಿಯಾಗಿ ಚಂದ್ರನ ಕಾರಕತ್ವಗಳಾಗತ್ತೆ. ತಾತ, ಅಜ್ಜಿ, ಮೋಕ್ಷ, ಆಶ್ರಮದಲ್ಲಿ ನಿವಾಸ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಚಿಕಿತ್ಸಕ, ವಕೀಲ, ಮಂತ್ರ, ಸೂಜಿ, ಎಳೆ ಅಥವಾ ಎಳೆಯಾದ, ಧ್ವಜ, ಸಣ್ಣ ಸಣ್ಣ ಕೀಟಗಳು, ಬಾಲ, ರಸ್ತೆ, ಅಡಚಣೆ ಅಥವಾ ಅಡೆತಡೆಗಳು, ಗ್ರಾಮೀಣ ಜೀವನ, ಭವನದ ಹಿಂದಿನ ಬಾಗಿಲು, ಲಂಗೋಟಿ, ಕೊಳವೆ, ಸೀಳಿದಂತಹ ಇತ್ಯಾದಿಯಾಗಿ ಕೇತುವಿನ ಕಾರಕತ್ವಗಳಾಗತ್ತೆ. ಚಂದ್ರ ಹಾಗೂ ಕೇತುವಿನ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಹೇಳುವಾಗ ಆ ಗ್ರಹಗಳು ಯಾವ ಸ್ಥಾನದಲ್ಲಿ ಕುಳಿತಿದೆ ಹಾಗೂ ಯಾವ ಅವಸ್ಥೆಯಲ್ಲಿ ಕುಳಿತಿದೆ ಎಂಬುದನ್ನು ಗಮನಿಸಬೇಕು. ಗ್ರಹಗಳ ಮಧ್ಯೆ ಅನ್ಯಗ್ರಹಗಳು ಕುಳಿತಿದೆಯಾ ಅನ್ನೋದನ್ನ ಗಮನಿಸಬೇಕು. ಆ ಗ್ರಹಗಳ ಮೇಲೆ ಅಂದರೆ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯಗ್ರಹಗಳ ಸಂಪರ್ಕ ಅಥವಾ ದೃಷ್ಟಿ ಇದ್ದಾಗ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಅವಶ್ಯವಾಗಿ ಕಾಣ್ತೇವೆ. ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಕೇತುವಿನ ಯುತಿ ಇದ್ದರೆ ಆ ಜಾತಕನ ತಾಯಿಯು ಆಧ್ಯಾತ್ಮಿಕತೆಗೆ, ಮಂತ್ರಶಕ್ತಿಗೆ ಅಂಟಿಕೊಂಡಿರ್ತಾರೆ. ಜಾತಕನ ತಾಯಿಗೆ ಮಂತ್ರಾಭ್ಯಾಸ ಮಾಡೋದ್ರಲ್ಲಿ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಬಹಳ ಆಸಕ್ತಿ ಇರುತ್ತೆ. ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಕೇತುವು ಆಧ್ಯಾತ್ಮದ, ಮಂತ್ರದ ಕಾರಕನಾಗಿದ್ದಾನೆ. ಜಾತಕನ ತಾಯಿಯು ಗ್ರಾಮೀಣ ಜೀವನವನ್ನ ಇಷ್ಟಪಡುವವರಾಗಿರ್ತಾರೆ. ಕಾರಣ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಕೇತುವು ಗ್ರಾಮೀಣ ಜೀವನದ ಕಾರಕನಾಗಿರ್ತಾನೆ. ಜಾತಕನ ತಾಯಿಯು ಜೀವನದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟಗಳನ್ನ, ಕಠಿಣತೆಗಳನ್ನ ಎದುರಿಸಬೇಕಾಗತ್ತೆ ಅಥವಾ ಎದುರಿಸಿರ್ತಾರೆ. ಏಕೆಂದ್ರೆ ಚಂದ್ರನು ತಾಯಿಯ ಕಾರಕನಾಗಿದ್ದಾನೆ ಮತ್ತು ಕೇತುವು ಅಡಚಣೆ, ಅಡೆತಡೆ ಇವುಗಳ ಕಾರಕನಾಗಿದ್ದಾನೆ. ಚಂದ್ರ ಮತ್ತು ಕೇತುವು ಪರಸ್ಪರ ಶತ್ರುಗಳಾಗಿದ್ದಾರೆ. ಆದ್ದರಿಂದ ಶತ್ರುಗಳು ಒಬ್ಬರು ಮತ್ತೊಬ್ಬರನ್ನ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಆದ್ದರಿಂದ ಚಂದ್ರನು ತಾಯಿಯ ಕಾರಕನಾಗಿರೋದ್ರಿಂದ ಕೇತುವು ಸ್ವಾಭಾವಿಕವಾಗಿ, ಪ್ರಾರಂಭಿಕವಾಗಿ ಅಥವಾ ಸಾಮಾನ್ಯವಾಗಿಯೇ ಜೀವನದಲ್ಲಿ ಕಷ್ಟಗಳನ್ನು ಕೊಡ್ತಾನೆ. ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಕೇತುವಿನ ಯುತಿ ಇದ್ದಾಗ ಆ ಜಾತಕ ಅಥವಾ ಜಾತಕಾಳು ಕೂಡ ಆಧ್ಯಾತ್ಮಿಕತೆಯ, ಉನ್ನತಿಯ ಕಡೆ ಚಲಿಸ್ತಾರೆ. ಅವರೂ ಸಹ ಮಂತ್ರ, ಉಪಾಸನೆ ಅವರಿಗೂ ಸಹ ಇಷ್ಟವಾಗುತ್ತೆ. ಜಾತಕನಿಗೆ ಜ್ಯೋತಿಷ್ಯ ಇಷ್ಟವಾಗುತ್ತೆ. ಜ್ಯೋತಿಷ್ಯವನ್ನು ಓದುವಂಥದ್ದು, ವೇದಗಳನ್ನು ಓದುವಂಥದ್ದು, ಧಾರ್ಮಿಕ ಗ್ರಂಥಗಳನ್ನು ಓದುವಂಥದ್ದು ಬಹಳ ಇಷ್ಟವಾಗುತ್ತೆ. ಏಕೆಂದರೆ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ, ಕೇತುವು ಆಧ್ಯಾತ್ಮಿಕತೆಯ, ಜ್ಯೋತಿಷ್ಯದ, ಧಾರ್ಮಿಕ ಗ್ರಂಥಗಳನ್ನು ಕಲಿಯುವ ಆಸಕ್ತಿಯ, ಮಂತ್ರೋಪಾಸನೆಯ ಕಾರಕನಾಗಿದ್ದಾನೆ. ಜಾತಕನ ಪ್ರವೃತ್ತಿಯು ಆಧ್ಯಾತ್ಮಿಕ ಪ್ರವೃತ್ತಿಯಾಗಿರುತ್ತೆ. ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಕೇತುವಿನ ಯುತಿ ಇದ್ದಾಗ ಆ ಜಾತಕನ ಅಂತಃಪ್ರಜ್ಞೆಯ ಶಕ್ತಿ ಬಹಳ ಉತ್ತಮವಾಗಿರುತ್ತೆ. ಆ ವ್ಯಕ್ತಿಯು ಉತ್ತಮ ಯೋಗ ಸಾಧನೆಗಳನ್ನು ಮಾಡ್ತಾರೆ. ಕಾರಣ
ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ಕೇತುವು ಅಂತಃಪ್ರಜ್ಞೆಯನ್ನ ನೀಡ್ತಾನೆ ಮತ್ತು ಯೋಗ ಸಾಧನೆಗೆ ಸಂಯೋಜಿಸ್ತಾನೆ, ಆಧ್ಯಾತ್ಮಕ್ಕೆ ಒಳಪಡಿಸ್ತಾನೆ. ಜಾತಕನು ಒಬ್ಬ ಉತ್ತಮ ಜ್ಯೋತಿಷಿಯೂ ಕೂಡ ಆಗಬಹುದು. ಜಾತಕನು ಬಹಳ ಆಳವಾದ ಸೂಕ್ಷ್ಮ ವಿಶ್ಲೇಷಣೆಯನ್ನ ಮಾಡುವವನಾಗಿರ್ತಾನೆ. ಯಾರ ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಕೇತುವಿನ ಯುತಿ ಇರುತ್ತೆಯೋ ಆ ವ್ಯಕ್ತಿಯು ಪ್ರತಿಯೊಂದು ವಿಷಯವನ್ನು, ವಸ್ತುವನ್ನು ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ತಾನೆ. ಕಾರಣ ಕೇತುವು ಸೂಕ್ಷ್ಮತೆಯ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ. ಈ ರೀತಿಯ ವ್ಯಕ್ತಿಗಳು ಹೆಚ್ಚಾಗಿ ಜ್ಯೋತಿಷ್ಯ, ಸಂಶೋಧನೆ ಅಂದ್ರೆ ರಿಸರ್ಚ್ಗಳಲ್ಲಿ ಕಾಣಸಿಗ್ತಾರೆ. ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಕೇತುವಿನ ಯುತಿ ಇದ್ದರೆ ಆ ಜಾತಕನು ವನಸ್ಪತಿ ಶಾಸ್ತ್ರ, ಆಯುರ್ವೇದ, ಗಿಡಮೂಲಿಕೆಗಳು, ಕೃಷಿ ಇವುಗಳನ್ನ ಮಾಡೋದಕ್ಕೆ ಬಹಳ ಇಷ್ಟಪಡ್ತಾರೆ. ಈ ರೀತಿಯ ವಿಷಯಗಳಲ್ಲಿ ಇವರಿಗೆ ಬಹಳ ಆಸಕ್ತಿ ಕೂಡ ಇರುತ್ತೆ. ಕಾರಣ ಚಂದ್ರ ಹಾಗೂ ಕೇತು ಇಬ್ಬರೂ ಸೇರಿ ಮೇಲಿನ ವಿಷಯಗಳ ಬಗ್ಗೆ ತಿಳಿಸ್ತಾರೆ. ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಕೇತುವಿನ ಯುತಿ ಇದ್ದಾಗ ಕೆಲವು ನಕಾರಾತ್ಮಕ ಅಂಶಗಳು ಕಂಡುಬರುತ್ತೆ. ಅದು ಏನು ಅಂದ್ರೆ ಜಾತಕ ಅಥವಾ ಜಾತಕಳ ಮನಸ್ಸಿನಲ್ಲಿ ಕೆಲವು ಗೊಂದಲಗಳು ಕಾಣಸಿಗುತ್ತೆ, ಮತ್ತೆ ಮತ್ತೆ ಕೇಳುವಂಥದ್ದು ಮತ್ತು ಅವರ ಕಾನ್ಫಿಡೆನ್ಸ್ನಲ್ಲಿ ಕಡಿಮೆ ಇರುವಂಥದ್ದು. ಅದಲ್ಲದೆ ಜಾತಕನಿಗೆ ಯಾವುದೇ ಕೆಲಸ ಚೆನ್ನಾಗಿ ನಡೆಯುತ್ತಿದ್ದರೂ ಆತನಿಗೆ ನಂಬಿಕೆ ಇರೋದಿಲ್ಲ. ನಾನೇನು ಸಹ ತಪ್ಪು ಮಾಡಿಲ್ಲ ತಾನೆ ಅನ್ನೋ ಮನಸ್ಥಿತಿ ಅವ್ರಿಗಿರುತ್ತೆ. ಜಾತಕನು ಚೆನ್ನಾಗಿಯೇ ಕೆಲಸ ಮಾಡುತ್ತಿರ್ತಾರೆ, ಆದರೂ ಕಾನ್ಫಿಡೆನ್ಸ್ನಲ್ಲಿ ಕೊರತೆ ಇರುತ್ತೆ. ಕಾರಣ ಚಂದ್ರನು ಮನಸ್ಸಿನ ಕಾರಕನಾಗಿದ್ದಾನೆ ಮತ್ತು ಕೇತುವು ಆ ಮನಸ್ಸಿಗೆ ಸಪೋರ್ಟ್ ಅನ್ನ ಮಾಡೋದಿಲ್ಲ, ಮನಸ್ಸಿಗೆ ಗೊಂದಲಗಳನ್ನ ಉಂಟು ಮಾಡ್ತಾನೆ. ಕೇತುವು ಮನಸ್ಸನ್ನ ಪೀಡಿಸ್ತಾನೆ, ಏಕೆಂದ್ರೆ ಕೇತುವು ಚಂದ್ರನ ಮಿತ್ರ ಅಲ್ಲ. ಎರಡು ಪರಸ್ಪರ ಶತ್ರುಗಳ ಯುತಿಯು ಪರಸ್ಪರ ಒಬ್ಬರು ಮತ್ತೊಬ್ಬರಿಗೆ ಸಪೋರ್ಟ್ ಅನ್ನ ಮಾಡೋದಿಲ್ಲ. ಒಬ್ಬರು ಮತ್ತೊಬ್ಬರ ಕಾರಕತ್ವಗಳಲ್ಲಿ ಅಲ್ಪ ಸ್ವಲ್ಪ ಕೊರತೆಯನ್ನ ಉಂಟು ಮಾಡ್ತಾರೆ. ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಕೇತುವಿನ ಯುತಿ ಇದ್ದಾಗ ಜಾತಕನು ಅನೇಕ ಬಾರಿ ಧಾರ್ಮಿಕ ಯಾತ್ರೆ ಮಾಡಬೇಕಾಗತ್ತೆ. ಕಾರಣ ಚಂದ್ರನು ಯಾತ್ರೆಯ ಕಾರಕನಾಗಿದ್ದಾನೆ ಮತ್ತು ಕೇತುವು ಧಾರ್ಮಿಕತೆಯ ಕಾರಕನಾಗಿದ್ದಾನೆ. ಈ ಜಾತಕನು ಗುರುವಿನ ಆಶ್ರಮಕ್ಕೆ ಹೋಗಬೇಕಾಗತ್ತೆ ಮತ್ತು ಈ ಜಾತಕನಿಗೆ ಒಳ್ಳೆಯ ಗುರುವು ಸಹ ಸಿಗ್ತಾರೆ. ಜಾತಕ ಅಥವಾ ಜಾತಕಳ ಅಜ್ಜಿಯು ಅವರಿಗೂ ಸಹ ಜೀವನದಲ್ಲಿ ಅನೇಕ ಬಾರಿ ಯಾತ್ರೆ ಮಾಡಬೇಕಾಗತ್ತೆ. ಜಾತಕನ ಅಜ್ಜಿಯ ನಿವಾಸದಲ್ಲೂ ಪರಿವರ್ತನೆಗಳಾಗಬಹುದು. ಜಾತಕನ ಅಜ್ಜಿಯೂ ಸಹ ಧಾರ್ಮಿಕ ಪ್ರವೃತ್ತಿಯವರಾಗಿರಬಹುದು. ಕಾರಣ ಚಂದ್ರನು ಯಾತ್ರೆ ಮತ್ತು ಪರಿವರ್ತನೆಯ ಕಾರಕನಾಗಿದ್ದಾನೆ, ಕೇತುವು ಅಜ್ಜಿಯ ಕಾರಕನಾಗಿದ್ದಾನೆ. ಇದೇ ರೀತಿ ತಾತನ ವಿಷಯದಲ್ಲೂ ಆಗಬಹುದು. ಇದಿಷ್ಟು ಚಂದ್ರ ಹಾಗೂ ಕೇತುವಿನ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮಂಗಳ ಗ್ರಹದ ಜೊತೆ ಇನ್ನಿತರ ಗ್ರಹಗಳ ಯುತಿಯ ಫಲಗಳನ್ನು ಕ್ರಮವಾಗಿ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣಂ.